ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ರಾಯರಪೇಟೆಯಲ್ಲಿರೋ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಈಗ ಸಾಧಾರಣ 7 ಗಂಟೆ ಆಗಿದೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ದೇವರು. ನಂದಾದೀಪದಲ್ಲಿ ನಾವು ಇವತ್ತು ನೋಡ್ಬೋದು. ನಾವು ಬಾಕಿ ದಿನ ಹೋದ್ರೆ ಆ ರೀತಿ ಕಾಣಲ್ಲ. ಈ ಟೈಮಲ್ಲಿ ಇವತ್ತು ಹಾಗೆ ಮುಂದಿನ ವರ್ಷ ಹೀಗೆ ವರ್ಷಕ್ಕೊಂದು ಸಲ ನಂದಾದೀಪದಲ್ಲೇ ದೇವರನ್ನ ತೋರಿಸ್ತಾರೆ. ಎಷ್ಟು ಚಂದ ಕಾಣುತ್ತೆ ನೋಡಿ. ತಿರುಪತಿಗೆ ಹೋದ ಅನುಭವ ಆಗತ್ತೆ. ನೀವೇ ನೋಡಿ, ಓಕೆನಾ? ನಂದಾದೀಪದಲ್ಲೇ ದೇವರನ್ನ ಕಂಡ್ವಿ. ಇನ್ನು ನೋಡ್ಬೇಕಂದ್ರೆ ಮುಂದಿನ ವರ್ಷನೇ ಕಾಯ್ಬೇಕು. ಎಷ್ಟು ಚಂದ ಕಾಣತ್ತಲ್ವಾ. ಮೂರ್ತಿನೂ ಕೂಡ ತುಂಬಾನೇ ಚಂದ ಇದೆ. ಹಾಗೆ ಒಡವೆ ಎಲ್ಲ ಹಾಕಿದ್ರಲ್ವಾ, ತುಂಬಾನೇ ಚಂದ ಕಾಣುತ್ತೆ. ತುಂಬಾನೇ ಖುಷಿ ಆಯ್ತು. ನಮ್ಗೆ ತಿರುಪತಿಗೆ ಹೋದ ಅನುಭವ ಆಯ್ತು ಗೊತ್ತಾ. ಹಾಗೆ ತುಂಬಾ ರಶ್ ಇತ್ತು. ಜನರಂತೂ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ತುಂಬಾನೇ ಜನ ಅಂದ್ರೆ ಸಾಲು ನೋಡಿದ್ರಲ್ವಾ ನೀವು, ನಾನು ತೋರಿಸಿದ್ದೆ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಅವಲಕ್ಕಿ, ಶರಬತ್ತು, ಹಾಗೆ ಒಂದೊಂದು ಲಡ್ಡು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಹಾಡು ಭಜನೆ ಎಲ್ಲ ನಡೀತಾ ಇದೆ. ನಂದಾದೀಪದಲ್ಲೇ ಬೆಳಗ್ತಾ ಇದ್ದಾರೆ. ತುಂಬಾ ರಶ್ ಆಗತ್ತೆ. ಇನ್ನೂ ರಶ್ ಆಗತ್ತೆ. ನಾವು 7-7:30 ಅಲ್ಲಿದ್ವಿ.
10 ಗಂಟೆ 11 ಗಂಟೆಗೆಲ್ಲ ತುಂಬಾ ರಶ್, ತುಂಬಾ ಮಂದಿ ಬರ್ತಾರೆ. ನಮ್ದು ಸುತ್ತಮುತ್ತಲು ಹಳ್ಳಿ ಇದೆ ಅಲ್ವಾ, ಟೌನ್ ಇದೆ ಅಲ್ವಾ, ಅಲ್ಲಿ ಜನರು ಪ್ರತಿಯೊಬ್ರು ಬಂದು ದೇವ್ರದ್ದು ದರ್ಶನ ಮಾಡಿ ಹೋಗ್ತಾರೆ. ಹಾಗೆ ನಮ್ದು ರಾಯರಪೇಟೆ ಅಂದ ಮೇಲೆ ಇಲ್ಲಿ ತುಂಬಾ ದೇವಸ್ಥಾನ ಇದೆ. ಇದು ನೋಡಿ ವಿಷ್ಣು ಮಠ, ಇದು ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಇದೆ ವಿಷ್ಣು ಮಠ. ಇಲ್ಲಿ ದೇವರು ನೋಡಿ, ಇದು ಕೂಡ ತುಂಬಾನೇ ಚಂದ ಇದೆ, ಖುಷಿಯಾಗತ್ತೆ ನೋಡ್ಲಿಕ್ಕೆ. ಈ ಟೈಮಲ್ಲಿ ಅಲಂಕಾರ ಮಾಡಿರ್ತಾರಲ್ವಾ, ತುಂಬಾನೇ ಖುಷಿಯಾಗತ್ತೆ. ಹಾಗೆ ನಮ್ದು ರಾಯರಪೇಟೆ ರೋಡಲ್ಲಿ ತುಂಬಾ ದೇವಸ್ಥಾನ ಇದೆ, ಒಂದು 10 ಪೂಟಿಗೂ ದೇವಸ್ಥಾನ ಇದೆ ಗೊತ್ತಾ, ತುಂಬಾನೇ ಇದೆ. ಹಾಗೆ ವೆಂಕಟರಮಣ ದೇವಸ್ಥಾನದಲ್ಲಂತೂ ತಿರುಪತಿಗೆ ಹೋದ ಅನುಭವ ಆಯಿತು, ಅಷ್ಟು ರಶ್ ಇದೆ. ಆ ಹಾಡು ಭಜನೆ ಎಲ್ಲ ನಮಗೆ ತುಂಬಾನೇ ಖುಷಿ ಕೊಡ್ತು ಗೊತ್ತಾ. ತಿರುಪತಿಗೆ ಹೋಗಿ ಬಂದ್ವೇನೋ ಅನಿಸ್ತು ನಮಗೆ, ಅಷ್ಟಾಯ್ತು. ಇದು ನೋಡಿ ಮಾರುತಿ ದೇವಸ್ಥಾನ, ಇದು ಕೂಡ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ದೇವರಂತೂ ತುಂಬಾನೇ ಮುದ್ದಾಗಿ ಚಂದ ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ.